ಸ್ನೇಹಿತರೆ, ಶೇರ್ ಮಾರ್ಕೆಟ್ನಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರಿಗೆಲ್ಲ ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಯಾಕಪ್ಪ ಅಂತಂದ್ರೆ FIS ಇವ್ರನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಅಂದ್ರೆ ಬೇರೆ ದೇಶದಿಂದ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥವ್ರನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕಳೆದ ಒಂದು ವಾರದಲ್ಲಿ ಅಂದ್ರೆ ನವೆಂಬರ್ ಮೊದಲ ವಾರದಲ್ಲಿ ಬರೋಬ್ಬರಿ 23,000 ಕೋಟಿ ಹಣವನ್ನ ಪುಲ್ ಔಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ಏನಕ್ಕೆ ಕ್ರಾಶ್ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ. FIS ನಮ್ಮ ಹಣವನ್ನ ತೆಗೆದುಕೊಂಡು ಹೋಗಿ ಚೀನಾ ಮಾರ್ಕೆಟ್ಗೆ ಹಾಕ್ತಿರೋದ್ರಿಂದ ಒಂದು ಮಾರ್ಕೆಟ್ ನಲ್ಲಿ ಕರೆಕ್ಷನ್ ನೀವು ನೋಡ್ತಿರ್ಬೋದು. ಹಾಗೇನೆ ಈಗ ಮತ್ತೆ ಇದೇ ರೀತಿ ಒಂದು FIS ಏನ್ ಮಾಡ್ತಾರೆ, ಹೆಚ್ಚು ಹಣವನ್ನ ಶೇರ್ ಮಾರ್ಕೆಟ್ ಇಂದ ತೆಗಿತಾ ಇದ್ದಾರೆ. ಸೊ ಇದರಿಂದ ಮತ್ತೆ ಪ್ಯಾನಿಕ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಶೇರ್ ಮಾರ್ಕೆಟ್ ಇನ್ನೂ ಕೂಡ ಕೆಳಗಡೆ ಬರ್ತಿದೆ. ಸೊ ನಾನು ನಿಮಗೆ ಒಂದು ತಿಂಗಳ ಹಿಂದೆನೇ ಇದ್ರ ಬಗ್ಗೆ ಸಜೆಸ್ಟ್ ಮಾಡಿದ್ದೆ ನನ್ನ ಸ್ಟೋರಿಯಲ್ಲಿ, ಅದು ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಹೇಳಿ. ಹಿಂಗೆ ಅಂತಂದ್ರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಹೆಡ್ ಅಂಡ್ ಶೋಲ್ಡರ್ ಕ್ರಿಯೇಟ್ ಆಗಿತ್ತು. ಸೊ ಇದರ ಬೇಸಿಸ್ ಮೇಲೆ ನಾವು ಹೇಳಿದ್ವಿ ಮಾರ್ಕೆಟ್ ಕ್ರಾಶ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಅದಾದ ಮೇಲೆ ನಮ್ಮ ಪೋರ್ಟ್ಫೋಲಿಯೋನ ನಾವು ಸೇವ್ ಮಾಡ್ಕೊಂಡಿದ್ವಿ.